ಓಂ ನಮೋ ಗಣೇಶಾಯ ನಮಃ. ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರ. 2026 ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆಗಳನ್ನು ತರಬಹುದಾದ ಒಂದು ವಿಶೇಷ ತಿಂಗಳು ಅಂತ ಹೇಳಬಹುದು. ಈ ತಿಂಗಳಲ್ಲಿ ಹಲವಾರು ಪ್ರಮುಖ ಗ್ರಹಗಳ ಸಂಚಾರ ನಡೆಯುತ್ತೆ. ಅದರ ಪರಿಣಾಮ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ, ಪ್ರೀತಿ, ಶಿಕ್ಷಣ ಮತ್ತು ಮನಸ್ಥಿತಿಯ ಮೇಲೆ ಸ್ಪಷ್ಟವಾಗಿ ಕಾಣಬಹುದು ಅಂತ ಹೇಳ್ಬೋದು. ವಿಶೇಷವಾಗಿ ಶನಿ, ಗುರು, ಬುಧ, ಸೂರ್ಯ ಮತ್ತು ಮಂಗಳ ಗ್ರಹಗಳ ಬದಲಾವಣೆ ನಿಮ್ಮ ಜೀವನದ ದಿಕ್ಕನ್ನೇ ನಿಧಾನವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ತಿಂಗಳು ನಿಮ್ಮ ಒಂದು ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಜೀವನದಲ್ಲಿ ಕೆಲವು ವಿಚಾರಗಳು ನಿಧಾನವಾಗಿ ನಡೆಯಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಅದೃಷ್ಟವು ಹೊಸ ದಾರಿಯನ್ನು ತೆರೆದುಕೊಳ್ಳಬಹುದು. ಕೆಲವರಿಗೆ ಇದು ಹೊಸ ಆರಂಭದ ಸಮಯ, ಇನ್ನೂ ಕೆಲವರಿಗೆ ಹಳೆಯ ಸಮಸ್ಯೆಗಳಿಂದ ಹೊರಬರುವ ಸಮಯ ಅಂತ ಹೇಳ್ಬೋದು. ಇನ್ನು ಕೆಲವರಿಗೆ ಜೀವನದ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಕಾಲಘಟ್ಟ ಅಂತಲೇ ಹೇಳ್ಬೋದು ವೀಕ್ಷಕರೇ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ತುಂಬ ಗಟ್ಟಿಯಾದ ಮನಸ್ಸಿನವರು. ಹೊರಗೆ ಎಷ್ಟು ಕಷ್ಟ ಇದ್ರೂ ಒಳಗೆ ಧೈರ್ಯ ಇಟ್ಕೊಂಡೇ ನಡೆಯುವವರು ಅಂತಲೇ ಹೇಳ್ಬೋದು. ಆದರೆ ಈ ಜೂನ್ ತಿಂಗಳಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಸೆನ್ಸಿಟಿವ್ ಆಗಬಹುದು ವೀಕ್ಷಕರೇ. ಸಣ್ಣ ಮಾತು ಕೂಡ ನಿಮಗೆ ಹೆಚ್ಚು ತಟ್ಟಬಹುದು, ಅಂದರೆ ಹರ್ಟ್ ಆಗಬಹುದು ನಿಮಗೆ. ಆದ್ರಿಂದ ಪ್ರತಿಯೊಂದು ವಿಚಾರವನ್ನ ಹೃದಯಕ್ಕೆ ತೆಗೆದುಕೊಳ್ಳಕ್ಕೆ ಹೋಗ್ಬೇಡಿ, ಮನಸ್ಸಿಗೆ ಗಾಢವಾಗಿ ಅರ್ಥೈಸ್ಕೊಳಕ್ ಹೋಗ್ಬೇಡಿ. ಜೂನ್ ತಿಂಗಳ ಆರಂಭದಲ್ಲೇ ಒಂದು ದೊಡ್ಡ ಬದಲಾವಣೆ ಕೂಡ ನಡೆಯುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಜೂನ್ 3ರಂದು ಶನಿ ಗ್ರಹವು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಿದೆ. ಇದು ನಿಮ್ಮ 5ನೇ ಮನೆಯ ಮೇಲೆ ಪರಿಣಾಮ ಕೊಡುತ್ತದೆ. 5ನೇ ಮನೆ ಎಂದರೆ ಮಕ್ಕಳ ಭಾಗ್ಯ, ವಿದ್ಯಾಭ್ಯಾಸ, ಪ್ರೀತಿ, ಬುದ್ಧಿಶಕ್ತಿ, ಕ್ರಿಯೇಟಿವಿಟಿ ಮತ್ತು ಮನಸ್ಸಿನ ಆಲೋಚನೆಗಳಿಗೆ ಸಂಬಂಧಿಸಿದ ಮನೆ ಅಂತ ಹೇಳ್ಬೋದು. ಶನಿ ಇಲ್ಲಿ ಬಂದಾಗ ಜೀವನವನ್ನ ತುಂಬ ಸೀರಿಯಸ್ ಆಗಿ ನೋಡಲು ಪ್ರಾರಂಭಿಸ್ತೀರ. ಇದುವರೆಗೆ ನೀವು ಲೈಟ್ ಆಗಿ ತೆಗೆದುಕೊಂಡಿದ್ದ ಕೆಲವು ವಿಷಯಗಳು ಈಗ ಜವಾಬ್ದಾರಿಯಾಗಿ ಕಾಣಬಹುದು ವೀಕ್ಷಕರೇ. ಮಕ್ಕಳ ವಿಷಯದಲ್ಲಿ ಹೆಚ್ಚು ಕಾಳಜಿ ಬರಬಹುದು. ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ಬಗ್ಗೆ ಚಿಂತೆ ಆಗ್ಬೋದು. ಕೆಲವರಿಗೆ ಮಕ್ಕಳಿಂದ ಸಂತೋಷ ಕೂಡ ಸಿಗಬಹುದು, ಆದರೆ ಇನ್ನೂ ಕೆಲವರಿಗೆ ಮಕ್ಕಳ ಹಠದಿಂದ ಟೆನ್ಷನ್ ಕೂಡ ಹೆಚ್ಚಾಗಬಹುದು ವೀಕ್ಷಕರೇ. ಇನ್ನು ಪ್ರೇಮ ಸಂಬಂಧದಲ್ಲಿರುವವರಿಗೆ ಇದು ಪರೀಕ್ಷೆಯ ಸಮಯ ಅಂತ ಹೇಳ್ಬೋದು. ನಿಜವಾದ ಪ್ರೀತಿ ಇದ್ದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ, ಆದರೆ ಸುಳ್ಳು ಭಾವನೆ ಮೇಲೆ ನಿಂತಿರುವ ಸಂಬಂಧಗಳು ನಿಧಾನವಾಗಿ ದೂರವಾಗಬಹುದು. ಕೆಲವರು ಪ್ರೀತಿಯನ್ನ ಮದುವೆಯ ಕಡೆಗೆ ತೆಗೆದುಕೊಂಡು ಹೋಗ್ಬೋದು. ಹಾಗಾಗಿ ಶನಿ ನಿಮ್ಮ ಮನಸ್ಸಿಗೆ ಒಂದು ಗಾಂಭೀರ್ಯತೆ ಕೊಡ್ತಾ ಹೋಗ್ತಾನೆ. ಹಳೆಯ ತಪ್ಪುಗಳನ್ನು ನೆನಪಿಸಿ ಜೀವನದ ಪಾಠ ಕಲಿಸ್ತಾನೆ. ಕೆಲವರು ಈ ಸಮಯದಲ್ಲಿ ಧ್ಯಾನ, ದೇವರ ಭಕ್ತಿ ಅಥವಾ ಆಧ್ಯಾತ್ಮಿಕ ವಿಷಯಗಳ ಕಡೆ ಹೆಚ್ಚು ಆಕರ್ಷಿತರಾಗಬಹುದು. ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬ ಮುಖ್ಯ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಓದಿನಲ್ಲಿ ಗಮನ ಕಡಿಮೆ ಆಗಿದ್ದರೆ ಈಗ ಅದರ ಪರಿಣಾಮ ಕಾಣಬಹುದು ನೀವು. ಆದರೆ ಶ್ರಮಪಟ್ಟು ಓದಿದವರಿಗೆ ದೊಡ್ಡ ಯಶಸ್ಸು ಸಿಗುವ ಯೋಗ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ನಿಧಾನವಾದರೂ ಒಳ್ಳೆಯ ಫಲ ಸಿಕ್ಕೇ ಸಿಗತ್ತೆ ವೀಕ್ಷಕರೇ. ಜೂನ್ 10ರಂದು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುತ್ತಾನೆ. ಇದು ನಿಮ್ಮ 9ನೇ ಮನೆಗೆ ಪ್ರವೇಶ. ಇದು ತುಂಬಾ ಶುಭಕರ ಬದಲಾವಣೆ ಅಂತ ಹೇಳ್ಬೋದು. 9ನೇ ಮನೆ ಅದೃಷ್ಟ, ಧರ್ಮ, ದೂರ ಪ್ರಯಾಣ, ತಂದೆ, ಗುರುಗಳ ಆಶೀರ್ವಾದ ಮತ್ತು ಜೀವನದ ಭಾಗ್ಯಕ್ಕೆ ಸಂಬಂಧಪಟ್ಟ ಮನೆ ಅಂತ ಹೇಳ್ಬೋದು. ಗುರು ಇಲ್ಲಿ ಬಂದ ನಂತರ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಅದೃಷ್ಟ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟು ದಿನ ಆಟಕ್ಕಿದ್ದ ಕೆಲಸಗಳು ಈಗ ಮುಂದೆ ಸಾಗಬಹುದು. ಅಂದ್ರೆ ಕೆಲಸಕ್ಕಾಗಿ ಓಡಾಡ್ತಿದ್ದವರಿಗೆ ಒಳ್ಳೆಯ ಅವಕಾಶಗಳು ಸಿಗಬಹುದು. ವಿದೇಶ ಪ್ರಯಾಣದ ಯೋಗ ಕಾಣಬಹುದು. ಕೆಲವರಿಗೆ ಹೊಸ ನಗರಕ್ಕೆ ಹೋಗುವ ಅವಕಾಶಗಳು ಕೂಡ ಕೂರ್ಸ್ಕೊಂಡು ಬರ್ತವೆ ವೀಕ್ಷಕರೇ.
ಇನ್ನು ಧಾರ್ಮಿಕ ಕೆಲಸಗಳಲ್ಲಿ ಹೆಚ್ಚಾಗಿ ಆಸಕ್ತಿ ಹೆಚ್ಚಾಗಬಹುದು. ದೇವಾಲಯ ಭೇಟಿ, ಪೂಜೆ, ವ್ರತ, ಗುರುಗಳ ಆಶೀರ್ವಾದ ಪಡೆಯುವ ಅವಕಾಶ ಬರುತ್ತೆ. ಮನಸ್ಸಿಗೆ ಒಂದು ರೀತಿಯ ಶಾಂತಿ ಸಿಗತ್ತೆ ಅಂತ ಹೇಳ್ಬೋದು. ತಂದೆ ಆರೋಗ್ಯದ ಬಗ್ಗೆ ಚಿಂತೆ ಇದ್ದರೆ ಅದು ನಿಧಾನವಾಗಿ ಕಡಿಮೆ ಆಗ್ಬೋದು. ಕುಟುಂಬದಲ್ಲಿ ಹಿರಿಯರ ಮಾತು ಕೇಳಿದರೆ ನಿಮಗೆ ಲಾಭವಾಗುತ್ತೆ. ಕೆಲವರಿಗೆ ಜಮೀನು ಅಥವಾ ಪಿತೃ ಆಸ್ತಿ ವಿಚಾರದಲ್ಲಿ ಒಳ್ಳೆಯ ಸುದ್ದಿ ಕೂಡ ಸಿಗ್ಬೋದು ಅಂತ ಹೇಳ್ಬೋದು. ಗುರು 9ನೇ ಮನೆಯಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅದೃಷ್ಟ ಬೆಂಬಲ ಕೊಡುತ್ತದೆ. ಹೈಯರ್ ಸ್ಟಡಿ ಅಥವಾ ವಿದೇಶದ ಶಿಕ್ಷಣದ ಕನಸು ಇಟ್ಟವರಿಗೆ ಒಳ್ಳೆಯ ಸಮಯ ಶುರುವಾಗಬಹುದು ವೀಕ್ಷಕರೇ. ಹಣಕಾಸಿನ ವಿಷಯದಲ್ಲಿ ನೋಡಿದ್ರೆ ಜೂನ್ ತಿಂಗಳು ಮಿಶ್ರ ಫಲ ಕೊಡ್ತಾ ಇದೆ ಅಂತ ಹೇಳ್ಬೋದು. ಆರಂಭದಲ್ಲಿ ಹೆಚ್ಚು ಖರ್ಚಾಗಬಹುದು, ವಿಶೇಷವಾಗಿ ಮನೆ, ಮಕ್ಕಳ ಶಿಕ್ಷಣ ಅಥವಾ ವಾಹನ, ಆರೋಗ್ಯ ಇರಿಸುವ ಯೋಜನೆ ಬರುತ್ತದೆ. ಕೆಲವರು ಹೊಸ ಹೂಡಿಕೆ ಮಾಡಲು ಯೋಚಿಸಬಹುದು, ಆದರೆ ಜೂನ್ 15ರ ನಂತರ ಮಾತ್ರ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ವೀಕ್ಷಕರೇ. ಯಾಕಂದ್ರೆ ಜೂನ್ 15ರಂದು ಬುಧ ಗ್ರಹವು ಮಿಥುನದಲ್ಲಿ ಮಾರ್ಗಿಯಾಗಿರ್ತಾನೆ. ಇದುವರೆಗೆ ಗೊಂದಲವಾಗಿದ್ದ ವಿಚಾರಗಳು ಈಗ ಕ್ಲಿಯರ್ ಆಗ್ತವೆ. ತಪ್ಪು ಅರ್ಥ ಮಾಡಿಕೊಂಡಿದ್ದ ಸಂಬಂಧಗಳು ಸರಿಯಾಗಬಹುದು. ನಿಂತಿದ್ದ ಮಾತುಕತೆ ಮತ್ತೆ ಶುರುವಾಗಬಹುದು. ಬಿಸ್ನೆಸ್ ಮಾಡುವವರಿಗೆ ಇದು ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು. ಹೊಸ ಡೀಲು, ಹೊಸ ಕಸ್ಟಮರ್ ಅಥವಾ ಹೊಸ ಪ್ಲಾನ್ ಬರಬಹುದು. ಆದರೆ ಡಾಕ್ಯುಮೆಂಟ್ ಓದದೆ ಎಲ್ಲ ಸಹಿ ಮಾಡ್ಲಿಕ್ಕೆ ಹೋಗಬೇಡಿ, ಜಾಗ್ರತೆ. ಅದೃಷ್ಟ ಇದೆ, ಸಮಯ ಒಳ್ಳೇದಿದೆ ಅಂದ ಮಾತ್ರಕ್ಕೆ ಎಲ್ಲದೂ ಸರಿ ಆಗತ್ತೆ ಅನ್ನೋದು ಕೂಡ ತಪ್ಪಾಗತ್ತೆ. ಏನೇ ಕೆಲಸ ಮಾಡಬೇಕಿದ್ರೂ ಗಮನ ಬಿಟ್ಟು ಕೆಲಸ ಮಾಡಿದ್ರೆ ಒಳ್ಳೇದು ವೀಕ್ಷಕರೇ. ಆಫೀಸ್ನಲ್ಲಿ ಕೆಲವರು ನಿಮ್ಮ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಹುದು. ಅದರಿಂದ ಮಾತು ಹೇಳುವಾಗ ಸ್ವಲ್ಪ ಜಾಗೃತೆಯಿಂದ ಮಾತಾಡಿ. ಸ್ವಲ್ಪ ನಿಮ್ಮ ಕೋಪವೇ ಕೆಲವೊಮ್ಮೆ ನಿಮಗೆ ಶತ್ರು ಆಗ್ಬಹುದು. ಸೊ ಹಾಗಾಗಿ ಮಾತುಕತೆ, ಕೋಪ ಇದೆಲ್ಲದರಲ್ಲೂ ಕಂಟ್ರೋಲ್ ಇದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಜೂನ್ 21ರಂದು ಸೂರ್ಯ ಮಿಥುನ ರಾಶಿಯನ್ನ ಪ್ರವೇಶಿಸಿದ್ದಾನೆ. ಇದು ನಿಮ್ಮ 8ನೇ ಮನೆಯ ಮೇಲೆ ಪರಿಣಾಮ ಕೊಡ್ತದೆ. 8ನೇ ಮನೆ ಅಂದ್ರೆ ಸೀಕ್ರೆಟ್, ಅನಿರೀಕ್ಷಿತ ಘಟನೆ, ಆರೋಗ್ಯ ಬದಲಾವಣೆ ಮತ್ತು ಒಳಗಿನ ಭಯಗಳಿಗೆ ಸಂಬಂಧಿಸಿದ ಮನೆ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಮನಸ್ಸು ಸ್ವಲ್ಪ ಅಶಾಂತ ಆಗಬಹುದು. ಸಣ್ಣ ವಿಷಯಕ್ಕೂ ಹೆಚ್ಚು ಯೋಜನೆ ಮಾಡಬಹುದು. ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಕಾಣಬಹುದು. ವಿಶೇಷವಾಗಿ ಹೊಟ್ಟೆ, ನಿದ್ದೆ, ನರಗಳ ಒತ್ತಡ ಅಥವಾ ತಲೆನೋವು ಹೆಚ್ಚಾಗಬಹುದು ವೀಕ್ಷಕರೇ. ಆದರೆ ಈ ಸಮಯ ಒಂದು ಒಳಗಿನ ಬದಲಾವಣೆ ಕೂಡ ಕೊಡುತ್ತೆ. ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬಹುದು. ಯಾರನ್ನು ನಂಬಕ್ಕೆ ಹೋಗಬೇಡಿ, ಯಾರಿಂದ ದೂರ ಇರಕ್ಕೂ ಹೋಗಬೇಡಿ. ಅವರು ಹಳೆಯ ಸ್ನೇಹಿತರಿಂದ ದೂರ ಹೋಗ್ಬೋದು, ಹೊಸ ಜನರ ಪರಿಚಯವಾಗಬಹುದು. ನಿಮ್ಮ ಸೀಕ್ರೆಟ್ ಪ್ಲಾನ್ ಅನ್ನ ಯಾರಿಗೂ ಹೇಳಕ್ ಹೋಗಬೇಡಿ. ಮೌನವಾಗಿ ಕೆಲಸ ಮಾಡಿದ್ರೆ ಹೆಚ್ಚು ಯಶಸ್ಸು ನಿಮ್ಗೆ ಆಗತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಜೂನ್ 28ರಂದು ಮಂಗಳ ಗ್ರಹವು ಸಿಂಹ ರಾಶಿಗೆ ಬರುತ್ತಾನೆ. ಇದು ನಿಮ್ಮ 10ನೇ ಮನೆಗೆ ಪರಿಣಾಮ ಕೊಡುತ್ತದೆ. 10ನೇ ಮನೆ ಉದ್ಯೋಗ, ಕೆರಿಯರ್, ಸಮಾಜದಲ್ಲಿ ಗೌರವ ಮತ್ತು ಸಾಧನೆಗೆ ಸಂಬಂಧಪಟ್ಟ ಮನೆ ಅಂತ ಹೇಳ್ಬೋದು. ಮಂಗಳ ಇಲ್ಲಿ ಬಂದ ಮೇಲೆ ನಿಮ್ಮೊಳಗೆ ಒಂದು ಹೊಸ ಫೈರ್ ಬರುತ್ತೆ ಅಂತ ಹೇಳ್ಬೋದು. ಕೆಲಸದಲ್ಲಿ ಸ್ಪೀಡ್ ಹೆಚ್ಚಾಗತ್ತೆ, ಧೈರ್ಯ ಹೆಚ್ಚಾಗತ್ತೆ, ನಾಯಕತ್ವದ ಗುಣ ಹೊರ ಬರ್ತದೆ. ಆಫೀಸ್ನಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಕೂಡ ನೀವು ಸಿಗುತ್ತೆ. ಹೊಸ ಕೆಲಸ ಹುಡುಕುತ್ತಿದ್ದವರಿಗೆ ಅವಕಾಶ ಬರುತ್ತೆ. ಕೆಲವರಿಗೆ ಪ್ರಮೋಷನ್ನು, ಹೊಸ ಜವಾಬ್ದಾರಿ ಸಿಗ್ಬಹುದು. ಆದರೆ ಕೋಪದಿಂದ ಉದ್ಯೋಗಿಗಳ ಜೊತೆ ಜಗಳ ಆಡಕ್ಕೆ ಹೋಗಬೇಡಿ. ಬಿಸ್ನೆಸ್ ಮಾಡುವವರು ಹೊಸ ಬ್ರಾಂಚು, ಹೊಸ ಯೋಜನೆ, ಹೊಸ ಪಾಲುದಾರಿಕೆ ಬಗ್ಗೆ ಯೋಚನೆ ಮಾಡಬಹುದು. ಹಣ ಗಳಿಸುವ ಅವಕಾಶ ಬರುತ್ತೆ, ಆದರೆ ಅತಿಯಾಗಿ ರಿಸ್ಕ್ ತೆಗೆದುಕೊಳ್ಳೋಕೆ ಹೋಗಬೇಡಿ. ಮಹಿಳೆಯರಿಗೆ ಈ ತಿಂಗಳು ಕುಟುಂಬ ಮತ್ತು ಕೆಲಸ ಎರಡನ್ನು ಬ್ಯಾಲೆನ್ಸ್ ಮಾಡುವ ಸಮಯ ಅಂತ ಹೇಳ್ಬೋದು. ಕೆಲವೊಮ್ಮೆ ಎಲ್ಲರೂ ನಿಮ್ಮಿಂದ ಹೆಚ್ಚು ನಿರೀಕ್ಷೆ ಇರಬಹುದು, ಆದರೆ ನಿಮ್ಮ ಆರೋಗ್ಯಕ್ಕೂ ಸಮಯ ಕೂಡಿದೆ. ಸೊ ಹಾಗಾಗಿ ಮದುವೆಯಾದವರ ಜೀವನದಲ್ಲಿ ಕೆಲವು ಸಣ್ಣ ಭಿನ್ನಾಭಿಪ್ರಾಯಗಳು ಬರಬಹುದು. ವಿಶೇಷವಾಗಿ ಹಣ, ಮನೆ, ಜವಾಬ್ದಾರಿ ವಿಚಾರದಲ್ಲಿ ಮಾತಿನ ಚರ್ಚೆ ಆಗ್ಬೋದು. ಆದರೆ ತಾಳ್ಮೆ ಇಟ್ಟರೆ ಸಮಸ್ಯೆ ದೊಡ್ಡದಾಗುವುದಿಲ್ಲ ವೀಕ್ಷಕರೇ. ಒಬ್ಬರ ಮಾತನ್ನ ಇನ್ನೊಬ್ಬರು ಶಾಂತವಾಗಿ ಕೇಳುವುದು ಮುಖ್ಯ ಇಲ್ಲಿ. ಈ ತಿಂಗಳು ಅಹಂಕಾರ ಕಡಿಮೆ ಇಟ್ಟರೆ ಸಂಬಂಧ ಇನ್ನಷ್ಟು ಸುಂದರವಾಗಿರೋದ್ರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸನೇ ಇಲ್ಲ ಅಂತ ಹೇಳ್ಬಹುದು. ಮದುವೆಯಾಗದವರಿಗೆ ಹೊಸ ಪರಿಚಯ ಆಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಜೂನ್ 2ನೇ ಭಾಗದಲ್ಲಿ ಒಳ್ಳೆಯ ಸಂಬಂಧದ ಮಾತು ಬರಬಹುದು, ಆದರೆ ಬೇಗನೆ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡಿ.
ಆರೋಗ್ಯದ ವಿಷಯದಲ್ಲೂ ಕೂಡ ನೋಡಿದ್ರೆ ಈ ತಿಂಗಳು ನಿಮ್ಮ ದೇಹಕ್ಕಿಂತ ಮನಸ್ಸಿಗೆ ಹೆಚ್ಚು ವಿಶ್ರಾಂತಿ ಬೇಕಾಗತ್ತೆ. ರಾತ್ರಿ ಜಾಸ್ತಿ ಯೋಚನೆ ಮಾಡೋದು, ಟೆನ್ಷನ್ ತೆಗೆದುಕೊಳ್ಳೋದು, ಕೋಪ ಹಿಡ್ಕೊಳ್ಳೋದು ಆರೋಗ್ಯ ಹಾಳು ಮಾಡಬಹುದು ವೀಕ್ಷಕರೇ. ಈ ತಿಂಗಳು ದೇವರ ಭಕ್ತಿ ನಿಮಗೆ ಒಳಗಿನ ಶಾಂತಿ ಕೊಡಬಹುದು. ವಿಶೇಷವಾಗಿ ಶಿವನ ಆರಾಧನೆ, ಹನುಮಂತನ ಸ್ಮರಣೆ ನಿಮಗೆ ಮಾನಸಿಕ ಧೈರ್ಯ ಕೊಡಬಹುದು. ಜೂನ್ ತಿಂಗಳಲ್ಲಿ ಕೆಲವು ದಿನಗಳು ತುಂಬಾ ಶುಭಕರವಾಗಿರ್ತವೆ. ವಿಶೇಷವಾಗಿ ಜೂನ್ 10 ನಂತರ ಆರಂಭವಾಗುವ ಸಮಯ ನಿಮ್ಮ ಅದೃಷ್ಟವನ್ನ ನಿಧಾನವಾಗಿ ಹೆಚ್ಚಿಸ್ತಾ ಹೋಗುತ್ತೆ. ಹಳೆಯ ಕಷ್ಟಗಳಿಗೆ ಉತ್ತರ ಸಿಗಲು ಶುರುವಾಗುತ್ತೆ. ಆದರೆ ಒಂದು ವಿಷಯ ಮರಿಬೇಡಿ, ಶನಿ ನಿಮ್ಮನ್ನ ಪರೀಕ್ಷಿಸ್ತಾನೆ, ಗುರು ನಿಮ್ಮನ್ನ ಆಶೀರ್ವಾದಿಸ್ತಾನೆ, ಮಂಗಳ ನಿಮ್ಮೊಳಗಿನ ಶಕ್ತಿಯನ್ನ ಎಬ್ಬಿಸ್ತಾನೆ. ಈ 3 ಗ್ರಹಗಳ ಸಂಯೋಗದಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಿದ್ಧವಾಗಿರುತ್ತೆ. ಈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ಹಲವು ವರ್ಷಗಳ ಮೇಲೆ ಪರಿಣಾಮ ಬೀರ್ತವೆ. ಆದ್ದರಿಂದ ಆತುರ ಬೇಡ, ಯೋಚಿಸಿ ಮುಂದೆ ಹೋಗಿ ವೀಕ್ಷಕರೇ. ಯಾರನ್ನು ಅಂದವಾಗಿ ನಂಬಕ್ ಹೋಗ್ಬೇಡಿ. ನಿಮ್ಮ ಮನಸ್ಸಿನ ಧ್ವನಿ ಕೇಳಿ. ಕೆಲವೊಮ್ಮೆ ನೀವು ಅನುಭವಿಸುವ ಒಳಗಿನ ಫೀಲಿಂಗ್ ನಿಜ ಕೂಡ ಆಗಿರ್ಬೋದಲ್ವಾ. ವಿದ್ಯಾರ್ಥಿಗಳಿಗೆ ಇದು ಶ್ರಮದ ತಿಂಗಳು ಅಂತ ಹೇಳ್ಬೋದು. ಕೆಲಸ ಮಾಡೋರಿಗೆ ಇದು ಸಾಧನೆಯ ತಿಂಗಳು, ವ್ಯಾಪಾರಿಗಳಿಗೆ ಇದು ಪ್ಲಾನಿಂಗ್ ತಿಂಗಳು, ಕುಟುಂಬಸ್ಥರಿಗೆ ಇದು ಸಹನೆಯ ತಿಂಗಳು, ಪ್ರೇಮಿಗಳಿಗೆ ಇದು ನಂಬಿಕೆಯ ತಿಂಗಳು ಅಂತ ಹೇಳ್ಬೋದು ವೀಕ್ಷಕರೇ. ಒಟ್ಟಿನಲ್ಲಿ ಹೇಳೋದಾದ್ರೆ ಜೂನ್ 2026 ವೃಶ್ಚಿಕ ರಾಶಿಯವರಿಗೆ ಜೀವನದ ದಿಕ್ಕು ಬದಲಾಯಿಸುವಂತ ತಿಂಗಳು ಅಂತ ಹೇಳಬಹುದು. ಕೆಲವು ಕಡೆ ನಿಧಾನತೆ ಇದ್ದಿರುತ್ತೆ, ಆದರೆ ಕೆಲವು ಕಡೆ ಅದೃಷ್ಟ ಬೆಂಬಲ ಕೊಡುತ್ತೆ. ಕೆಲವು ಹೊಸ ಕನಸು ಕಾಣ್ತಾರೆ, ಕೆಲವರು ಹಳೆ ನೋವಿಂದ ಹೊರಬರ್ತಾರೆ. ತಿಂಗಳ ಕೊನೆಯಲ್ಲಿ ನೀವು ಒಂದು ದೊಡ್ಡ ಆತ್ಮವಿಶ್ವಾಸವನ್ನ ಅನುಭವಿಸ್ತೀರಿ ಅಂತಾನೆ ಹೇಳ್ಬೋದು. ನೀವು ಈಗ ಹಿಂದಿನಂತಿಲ್ಲ ಅನ್ಸುವ ಸಮಯ ಬರುತ್ತೆ. ಜೀವನ ನಿಮಗೆ ಹೊಸ ಪಾಠನೆ ಕಲಿಸ್ಕೊಡುತ್ತೆ, ಹೊಸ ಶಕ್ತಿ ಕೊಡುತ್ತೆ. ಆದ್ರಿಂದ ಧೈರ್ಯ ಕಳ್ಕೊಳಕ್ ಹೋಗ್ಬೇಡಿ. ದೇವರ ಮೇಲೆ ನಂಬಿಕೆ ಇಡಿ, ನಿಮ್ಮ ಪ್ರಯತ್ನ ನಿಲ್ಸಕ್ ಹೋಗ್ಬೇಡಿ. ಈ ಜೂನ್ ತಿಂಗಳು ನಿಮ್ಮನ್ನ ಇನ್ನಷ್ಟು ಬಲಿಷ್ಠವನ್ನಾಗಿ ಮಾಡಬಹುದು. ಹಾಗಾಗಿ ಸ್ನೇಹಿತರೆ, ವೃಶ್ಚಿಕ ರಾಶಿಯ ವೀಕ್ಷಕರೇ, ಸಮಯ ಕೆಲವೊಮ್ಮೆ ಕಠಿಣವಾಗಿರ್ಬೋದು, ಆದರೆ ನಿಮ್ಮೊಳಗಿನ ಶಕ್ತಿ ಯಾವ ಕಷ್ಟವನ್ನ ಜಯಿಸಬಲ್ಲದು. ಎಂಥದ್ದೇ ಕಷ್ಟ ಆಗಿದ್ರೂ ಜಯಿಸುತ್ತೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಬಲ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಬೆಳಕು ಕಾಣುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.